ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಚಿನ್ನಿ ಪುಟ್ಟಿ, ನೀ ಮಾತ್ರ ಹಗಲಿ ಮಕ್ಕೋಬಾರ್ದು ನೋಡು. ನಾ ಈಗ ಹೇಳಾಕತ್ತೀನಿ, ಹಗಲಿ ಮಕ್ಕೊಂಡು ರಾತ್ರಿ ತಲೆ ಹಿಡಿಸಿದ್ರೆ ನಾನಂತರೂ ಎಚ್ಚರಿರಂಗಿಲ್ಲ. ಮತ್ತೆ ಈಗ ಹೇಳಾಕತ್ತೀನಿ ಏನ, ಈಗ ನಾ ಮಾತಾಡ್ತೀನಿ, ನೀ ಕೇಳಿಸ್ಕೋಬೇಕು. ಕೆಚ್ಚಲು ಮಚಾಲು ಯಂಗವಳ ನಿಂದವುಗಳು ಆಶಿ ಆಶಿ, ಗೋವಿಂದ ಜೇಡ್ರಲ್ಲಿ ಯಂಗವಳ ನಿನ್ ಕನ್ಸ್ಗಳು ಆಶಿ ಆಶಿ, ಯಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು, ಬ್ಯಾಡಂದ್ರೆ ಬಿಡಂಗಿಲ್ಲ ನಮ್ಮತ್ತಿ ಹುಚ್ಚು, ಎಚಾಲು ಮಚಾಲು ಯಂಗವಳ ನಿಂದವುಗಳು ಆಶಿ ಆಶಿ. ಓ ಏನವ ಹಾಡು ಇಂಥದ ಹೇಳೋದು ಅಲ್ಲ, ಮಕ್ಕಳಿಗೆ ಅದೇನ ಲಾಲಿ ಲಾಲಿ ಅಂತ ಹಾಡ್ತಾರ, ನೀನು ನೋಡಿದ್ರೆ ಎಚ್ಚಲು ಮಚ್ಚಲು ಅಂತ ಹೇಳ್ಕೊಡಕತ್ತಿ. ಈಗಿರ್ತ ಲಾಲಿ ಲಾಲಿ ಸುಕುಮಾರ ಅಂತ ಹಾಡಕತ್ನಿ ಅಂದ್ರೆ ಮಕ್ಕೊಂಡ ಬಿಡ್ತಾನ ಅಷ್ಟೇ. ಬೆಳಗ್ಗೆಲ್ಲ ಮಕ್ಕಳ ರೂಢ ಆತಂದ್ರೆ ರಾತ್ರಿ ಲಾಲಿ ಲಾಲಿ ಹಾಡ್ತೀನಪ್ಪ. ರಾತ್ರಿ ಬೇಕಾದ್ರೆ ಮಕ್ಕೋಲಿ, ಆರಾಮ ಬೆಳಗ್ಗೆದ್ದು ಆರಾಮ ಇದು ಮಾಡ್ಬೋದು, ಕೆಲಸ ಮಾಡ್ಕೋಬೋದಲ್ಲ. ಮತ್ತು ಈಗ ಹೊಟ್ಟೆಗಿದ್ದಾಗೂ ಬೆಳಗ್ಗೆ ಮಕ್ಕೊಂಡು ಅವ್ನು ಹೊರಗೆ ಬಂದ್ಮೇಲೆ ಅದೇ ರೂಢ ಆಕತಿ. ಏನ ಈಗ ನೀ ಹಾಡಕತ್ರು ಮಕ್ಕೊಂಡಿರ್ಬೋದಲ್ಲ, ಅದಕ್ಕೆ ಮಕ್ಕೊಡತ್ತೆ ಇದ್ದತ್ತೆ ಅಂತ ಅದೆಲ್ಲ ಹೆಂಗೆ ಕಂಡು ಹಿಡಿಯಾಕತಿ? ಹೋಗ್ಲಿ ಬಿಡ. ನಿಂಗೆ ಅರ್ಬಿ ಒಂದು ಡ್ರೆಸ್ ತಂದು ಕೊಟ್ಟಿದ್ನಲ್ಲ, ಹಾಕೊಂಡೇನೇ ಇಲ್ಲ? ಡ್ರೆಸ್ ಎಲ್ಲೈತಿ ನಂಗೆ ಹೇಳೇ ಇಲ್ಲ. ಅಯ್ಯೋ ದೇವ್ರೆ, ಡ್ರೆಸ್ ನಿಂಗೆ ಹೇಳಿಲ್ಲ ನಿಮ್ಮವ್ವ? ತಂದು ಕೊಟ್ಟೇನಿ, ನಿನ್ನೆ ತಂದು ಕೊಟ್ಟೇನಿ. ನಾನು ಹಂಗಾರೆ ನನ್ನ ಮಗಳು ಹಾಕ್ಕೊಂಡಿರ್ತತಿ, ಹೆಂಗೈತೆ ಅಂತ ಹೇಳ್ತತಿ ಮನೆಗೆ ಹೋಗತ್ಲೆ ಅಂತ ಮಾಡಿದ್ದೆ. ನಿನ್ನೆ ಸಂತಿಗೆ ಹೋಗಿದ್ದೆ, ಅದು ಯಾಕೆ ಭಾರಿ ಚಂದ ಕಂಡ್ತಪ್ಪ. ಅದು ನಂಗೊಂಥರ ನೋಡಿ ಸಮಾಧಾನನೇ ಆಗಲಿಲ್ಲ. ಅದಕ್ಕೆ ತಡಿ ನನ್ನ ಮಗಳು ಹಾಕ್ಕೊಂತತಿ ಅಂತೇಳಿ ತೊಗೊಂಡು ಬಂದಬಿಟ್ಟೆ. ನಾನು ಹಂಗಾರೆ ನನ್ನ ಮಗಳು ಹಾಕ್ಕೊಂಡತೆ ಅಂತ ಮಾಡಿದ್ದೆ. ಇದು ನೋಡು, ಹಾಕೊಂಡು ನೋಡು. ಏನಾತ? ಅಷ್ಟು ಒದರಬಾರ್ದು, ಹೊಟ್ಟಿಲದಿ ನೀನು. ಒದರಬೇಡ ಅಂತ ಅಪ್ಪ ಡ್ರೆಸ್ ತಂದು ಕೊಟ್ಟತಂತ ನಂಗೆ ಹೇಳಿಲ್ಲ ನೀನು. ಹೇಳಕ್ಕೆ ಎಲ್ಲಿ ಪುರ್ಸತ್ತೈತಿ? ನಿಮ್ಮಪ್ಪ ತಂದು ಕೊಟ್ಟತಿ, ನೀ ಮಕ್ಕೊಂಡಿದ್ದಿ, ತಂದು ಕೊಟ್ಟು ಮಕ್ಕೊಂಡಿದ್ದೆ. ಆಮೇಲೆ ಅದು ಇದು ಕೆಲಸ ಅಂತೇಳಿ ನಂಗೂ ಲಕ್ಷಣೇ ಆಗಲಿಲ್ಲ. ಹೋಗ್ಲಿ ಬಿಡಿ, ಈಗೇನತ್ತೆ ಅಲ್ಲಿ ಕಪಾಟ್ನಾಗ ಇಟ್ಟೆ ನೋಡು, ಕವರ್ನಾಗ. ನಾ ಏನು ಹೊರಗೆ ತೆಗ್ದಿಲ್ಲ, ಏನಿಲ್ಲ. ಹೋಗಿ ನಿನ್ನ ಬಿಟ್ರೆ ಹಾಕೊಳ್ಳೋರು ಯಾರು? ಈಗ ಹೇಳಿದ್ರೇನು, ಇನ್ನೊಟ್ಟತ್ತು ಬಿಟ್ಟು ಹೇಳಿದ್ರೇನು? ಹೋಗಿ ಹಾಕೊಂಬಂದು ತೋರ್ಸೋಕೆ ಪಾಪ ನಿಮ್ಮಪ್ಪಗೆ. ಹೌದಾ? ಕೆಚಾಲು ಮಚಾಲು ಹೆಂಗೈತೆ ನನ್ನ ಡ್ರೆಸ್ಗಳು ಆಶಿ ಆಶಿ. ನೋಡು, ಆ ಹುಡುಗಿ ಎಷ್ಟು ಖುಷಿ ಆಕತಿ. ಪಟ್ಟ ನಂಗೆ ಹೇಳ್ಬಾರ್ದನ, ಪಾಪ ಹಾಕ್ಕೊಂತಿತ್ತು. ಆಕೆಗೆ ಡ್ರೆಸ್ಸು, ಪೌಡರು, ಸುನರು ಇಂಥವೆಲ್ಲ ಭಾರಿ ಇಷ್ಟ ಅಂತೇಳಿ ಗೊತ್ತು ನನಗೆ. ಅದಕ್ಕೆ ಈ ಟೈಮ್ನಾಗ ಆಕೆ ಖುಷಿಯಾಗಿರ್ಲಿ ಅಂತೇಳಿ ತಂದಿರ್ತಾನೆ. ನಿನ್ನ ಅದೇ ಪಾಪ ಆಕಿ ಕೊಡೋದು ಬೇಡ, ನಾನೇ ಹಾಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೆ. ಕತಿ ನಿಮ್ದೊಂದು ಅಲ್ರಿ. ಅದನ್ನು ಹಾಕಿನ ಬಿಟ್ರೆ ಇನ್ಯಾರು ಹಾಕ್ಕೊಂತಾರ? ಹೇಳ್ತಾ ಇದೀನಿ, ಏನು ಹಾಕಿನ ಬಿಟ್ಟು ಮತ್ತೆ ಯಾರು ಹಾಕೊಳ್ಳೋರದಾರನ? ಕೆಲಸದಾಗ ನೆನಪಾಗಿಲ್ಲ ಅಂತೇಳಿ ಮತ್ತೆ ನಿಮ್ದೊಂದು ತಗ ಈಗ ಹಾಕೊಂಬರ್ತಾಳ ನೋಡ್ರಿ. ಎಷ್ಟು ಕೊಟ್ರಿ ಅದಕ್ಕೆ ಅಂಗಿಗೆ? ಈಗ ಹೇಳಲ್ಲ, ನನ್ನ ಮಗಳು ಹಾಕೊಂಬಂದ್ಮೇಲೆ ಹೆಂಗೈತಿ ಅಂತ ಹೇಳ, ಚಂದ ನೋಡಿ ಹೇಳ್ತೀನಿ. ಅಪ್ಪ ಚಂದಾಗೈತಲ್ಲವಾ? ಚಂದಾಗಿತ್ತು ನೋಡ್ರಿ. ಅಳತಿ ಹೆಂಗೆ ಗೊತ್ತಾತ? ಮೈಗೆ ಚಲಸ್ತಂಗೆ ಎಷ್ಟು ಚಂದಾಗೈತಿ. ಅಂಗಿನೂ ಅಷ್ಟ, ಬಣ್ಣನೂ ಅಷ್ಟ, ಭಾಳ ಚಂದಾಗೈತಿ. ಅಪ್ಪ ನಂಗೆ ಇದು ಮೆತ್ತಗೊಳೆ ಚೆನ್ನಾಗಿ ಅನಿಸ್ತು. ನಂಗೆ ಭಾರಿ ಹಿಡಿಸ್ತಪ್ಪ ಇದು ಅಂಗಿ. ಗನ್ನ ಚಂದ ಐತಪ್ಪ ಕರೆನ. ಅಪ್ಪ ನಿಂಗೆ ಹೆಂಗೆ ಗೊತ್ತಾತ ನಂಗಿಂತ ಇಷ್ಟ ಆಕಾವ ಅಂತೇಳಿ? ಹೆಂಗೆ ಗೊತ್ತಾತ? ಹಂಗೆ ಒಂದು ಅಂದಾಜಲೆ ತಂದೆ, ನೋಡತ್ಲೆ ಚಂದ ಅನಿಸ್ತಾ, ಅದಕ್ಕೆ ತಂದೆ. ನಿಂಗೆ ಇಷ್ಟ ಆತಲ್ಲ ಹಂಗಾರ? ಓ ಅಪ್ಪ, ನಂಗೆ ಇದು ಭಾರಿ ಇಷ್ಟ ಆತಪ್ಪ. ಎಷ್ಟು ಕೊಟ್ರಿ ಇದಕ್ಕೆ? 1050 ರೂಪಾಯಿ. ಅಡ್ಡಿಲ್ಲ, ಹೋಗ್ಲಿ ಬಿಡ್ರಿ. ಮಗಳು ಹಾಕೊಳ್ಳೋದಕ್ಕಿಂತ ಹೆಚ್ಚಿನ ಬಂತ. ಚಂದ ಐತೆ ಅಂಗಿ, ಮಾತ್ರ ಭಾಳ ಚಂದ ಐತಿ. ನಿಂಗೊಂದು ವಿಷಯ ಹೇಳೋದು ಮರ್ತೀನಿ. ನಿನ್ನೆ ಏನ ನಮ್ಮ ಗಂಗಾನ್ ಸೊಸಿ ಮನೆಗೆ ಬಂದು ಅದಾಳಲ್ಲ, ಅದು ಎಂಥದ ಒಂದು ಚಲೋದು, ಇದು ಏನದು ಭಯ ಬರೋದಲ್ಲ ಮರ ಎತ್ತಾಗ, ಸೀರೆ ತಂದು ಕೊಟ್ಟಾಳಂತೆ. ಚಲೋದು ಮಸ್ತ್ ಐತಪ್ಪ ಸೀರೆ. ನನಗೆ ಬೈದಿದ್ದಕ್ಕೆ ಅನ್ನೋದಕ್ಕಿಂತ ನನಗೆ ಬೇಜಾರು ಮಾಡಿದ್ದಕ್ಕೆ ಪಶ್ಚಾತ್ತಾಪಕ್ಕೆ ತಂದು ಕೊಟ್ಟಾಳಪ್ಪ. ಸೀರೆ ನೋಡಿದ್ರೆ ಅಷ್ಟು ಚಂದ ಐತಿ, ಭಾಳ ಚಂದ ಐತಿ ಅಂತೇಳಿ ಏನು ಗಂಗಾ ಒಂದಮ್ಮನಿ ಫೋನ್ಯಾಗ ಹೇಳೋದು ಅಂದರೆ ಹೇಳೋದು. ಸೀರೆ ಅಷ್ಟು ಚಂದ ಐತಿ, ಇಷ್ಟು ಚಂದ ಐತಿ, ಹಂಗೈತಿ ಹಿಂಗೈತಿ. ನನ್ನ ಮ್ಯಾಗ ಎಷ್ಟು ಜೀವದಾಳ ಅನ್ಸೋಸಿ, ನಾನೇ ತಪ್ಪು ತಿಳ್ಕೊಂಡಿದ್ದೆ. ಆಕಿಗೆ ಬಾಯಿಗೆ ಬಂದಂಗೆ ಬೈದು ಬಿಟ್ಟೆ, ಅದು ಯಾವುದು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಎಷ್ಟು ಚಲೋ ಸೀರೆ ತಂದಾಳ ಅಂತೇಳಿ ಹೇಳೋದು ಒಂದು ನಮನಿ. ಮುಗಿತಲ್ಲ, ಮತ್ತೇನೇನೈತಿ? ಸೀರೆ ನೋಡತ್ಲೆ ಬಾಯಿ ಬಿಟ್ಟಿರ್ಬೇಕು ನಮ್ಮ ಅತ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ತಂಗಿಗೆ ಅಪ್ಪ ಏನ ಅನ್ನ ಭಾರಿ ಆಸೆ. ಆಸೆ ಅಂದ್ರೆ ಆಸೆ. ಸೀರೆ, ಒಡವಿ, ಬಟ್ಟಿ ಅಂದ್ರೆ ಅಯ್ಯೋ ದೇವ್ರೆ. ಅಲ್ಲ ಅಪ್ಪ, ಆಕೆ ಯಾಕೆ ತಂದು ಕೊಟ್ಟರೆ ತಳಗೊತ್ತನ? ಈಕೆ ವಟ ಅನ್ಬಾರ್ದಲ್ಲ ಮತ್ತೆ. ನಾ ಹೋಗೋ ಮಟ್ಟ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಒಂದು ಸೀರೆ ತೊಗೊಂಡು ಹೋಗಿ ಕೊಟ್ರೆ ಸುಮ್ಮನೆ ಇರ್ತಾಳತ್ತಾಗ ಅಂತ ಗೊತ್ತವರಿಗೆ. ಅದಕ್ಕೆ ಒಂದು ಸೀರೆ ಅಂತ ಕೊಟ್ಟಂಗೆ ಮಾಡಿ, ಒಂದು ಸೀರೆ ಏನು ಭಾಳನ, ಅದನ್ನು ಕೊಟ್ಟಂಗೆ ಮಾಡಿ ಆರಾಮ್ ಇರ್ತಾಳೆ ಈಗ ಅಷ್ಟೇ. ಅದು ನಮ್ಮ ಅತ್ತಿಗೆ ಗೊತ್ತಾಗಲ್ಲ. ಸೀರೆ ನೋಡತ್ಲೆ ಹಂಗ ಒಂದು ನಮೂನಿ ಬಾಯಿ ಬಿಟ್ಟಿರ್ತೈತೆ ನಮ್ಮ ಅತ್ತಿ.
ಏನನವ ಒಟ್ಟು ಅದೇ ಸೊಸಿ ಬಗ್ಗೆ ಕೊಂಡಾಡಕತ್ತಿದ್ಲ ಫೋನ್ ಹಚ್ಚಿದ್ಲ ಅಪ್ಪಗೆ. ಅಲ್ಲ ಮತ್ತೆ ಆ ಮಾವಾರು ಹೋಗಿ ಅಷ್ಟೆಲ್ಲ ಜಗಳ ಮಾಡಿದ್ರಲ್ರಿ, ಮಗಳು ಕಳಿಸ್ರಿ, ನೀವು ಹಂಗೆ ಮಾಡ್ತೀರಿ, ನೀವು ಹಿಂಗೆ ಮಾಡ್ತೀರಿ ಅಂತೇಳಿ. ಇವ್ರು ನೋಡಿದ್ರೆ ಅತಿ ಸೊಸಿ ಇಷ್ಟು ಕಡೆ ಒಕ್ಕಟ್ಟಾಗ್ಬಿಟ್ರು. ಇವ್ರು ಹಿಂಗೆ ಒಕ್ಕಟ್ಟಾಗೋದು, ಮಾವಾರು ಹೋಗಿ ಅಲ್ಲಿ ಜಗಳ ಮಾಡಿ ಬರೋದು, ಮಾತಾಡಿ ಕೆಟ್ಟಾಗಿ ಬರೋದು. ಯಾಕೆ ಬೇಕಪ್ಪ ಅಂತೀನಿ ನಾನು. ಏನನ್ರಿ ಇವ್ರ ಮಾತು ಕೇಳ್ಕೊಂಡು ಯಾರು ಯಾರ ಮೇಲೂ ಜಗಳಕ್ಕೆ ಹೋಗ್ಬಾರ್ದು. ಇವ್ರು ಯಾವಾಗ ಅವ್ರ ಜೊತೆಗೆ ಹೋಗ್ಕೊಂತಾರೋ ಗೊತ್ತಿಲ್ಲ, ಜಗಳ ಮಾಡಿದವ್ರು ಇವ್ರ ಪರವಾಗಿ ಅವ್ರು ಕೆಟ್ಟಾಗಿ ನಿಲ್ಲೋದಷ್ಟೇ. ಅಯ್ಯ ಸುಮ್ಮನಿರವ. ಅಪ್ಪಗಿಂತ ಮಗಳು ಕಮ್ಮಿ ಇಲ್ಲ, ಮಗಳಿಗಿಂತ ಅಪ್ಪ ಕಮ್ಮಿ ಇಲ್ಲ. ಇಬ್ರು ಅವ್ರವ್ರಿಗೆ ಹೊಂದಾಣಿಕೆ ಆಗೈತಿ. ಸುಮ್ಮನಿರು. ನಮ್ಮಪ್ಪಗೆ ಬೈತಿ, ನಮ್ಮಪ್ಪಗೆ ನಾನೇ ಬೈಯಲ್ಲ, ಏನು ಎದುರುತ್ರ ಮಾತಾಡಲ್ಲ, ನೀನೇನ ಭಾಳ ಮಾತಾಡ್ತಿ ಅಂತ ಮಾತಾಡ್ಬಾರ್ದವ. ಹಂಗೆ ಎಷ್ಟಾದರೂ ಅಜ್ಜಲ್ಲನ. ಏ ಹೋಗಪ್ಪ, ನಾನೇನು ಹೊಳ್ ಮಾತಾಡಿಲ್ಲ. ಇದ್ದಿದ್ದಂಗೆ ಮಾತಾಡಿದ್ರು ಹೊಳ್ ಮಾತಾಡಿ ಅಂತಾರ ಅವ್ರು. ಅವ್ರ ಪ್ರಕಾರ ಏನಂದ್ರು ಅದು ತಪ್ಪಿರಿದ್ರು ಬಾಯಿ ಮುಚ್ಕೊಂಡು ಅಲ್ಲೇ ನಿಂದಿರ್ಬೇಕನ್ನ ಅಂದ್ರೆ ಸರಿ, ಇಲ್ಲಾಂದ್ರೆ ಮಾತಾಡಬಾರ್ದು. ಏ ಬಿಡ್ರಿ, ಆಕೆನ್ ತಪ್ಪೇನು ಹೇಳಿಲ್ಲ. ಆಕೆ ಗಂಗಾ ತನಗೊಂದು ನ್ಯಾಯ ಮಂದಿಗೊಂದು ನ್ಯಾಯ ಅನ್ನಂಗೆ ಮಾತಾಡ್ತಾಳ, ಬಾಯಿಗೆ ಬಂದಂಗೆ. ಸುಮ್ಮನಿರ್ರಿ ನೀವು. ಗಿರ್ಜಿ ಓ ಶಾಂತಕ ಬಾರ ಕುಂದ್ರ ಬಾ. ನಡಿ ಒಳಗೆ ನಡೆದ್ಬಿಡು. ಓಯ್ ಜಾ ಸುರಿತಿಲ್ಲ, ಗಾಳಿಯಾಗ ಕುಂತ ಮಾತಾಡೋಣಂತ. ಇಲ್ಲೇ ಬಾ, ಇಲ್ಲಿ ಮತ್ತೇನು ಒಳಗೆ ಹೋಗೋದೈತಿ. ಚಾರ ತಗೊಂಬರ್ತೀನಿ, ಸುಮ್ ಕುಂದ್ರು. ಗಿರ್ಜಿ ಬ್ಯಾಡ್ ಬಾರ್ಲೆ, ತಿನ್ ನಾಷ್ಟ ಮಾಡೇ ಬಂದನಿ. ಯಾವಾಗ ಹಿಂಗ ಮಾಡ್ತೀವಿ ಶಾಂತಕ? ನಮ್ಮ ಮನೆ ಬರೋದಾಗ ನಮ್ಮ ಮನೆ ತಿನ್ಬಾರ್ದಂತ ಅನ್ಕೊಂಡ್ಬಿಟ್ಟಿಯೇನು? ಹೆಂಗ ಹಂಗಾರ ತಿನ್ ನಾಷ್ಟ ಮಾಡಿ ಬಂದೇನಿ ಅಂದ್ರೆ ನಿನ್ನ ಏನಾಗಲ್ಲ ಇರು. ಗಿರ್ಜಿ ನಾ ಏನು ಕುಡಿಲಾರ್ದಕ್ಕೆ ತಿನ್ಲಾರ್ದಕ್ಕೆ ಬೇಕಾರೆ ಎದ್ದು ಹೋಗೋತ್ನೆ ಮಸ್ತಾಗಿ ಚಾ ಮಾಡು. ಎದ್ದು ಹೋಗೋತ್ನೆ ಮಾಡುವ, ನಾ ಏನು ಬೇಡ ಅನ್ನೋದಲ್ಲ. ಈಗ ಕುಡಿದು ಬಂದಾನೆ, ಭಾಳ ಹೊತ್ತಾಗಿಲ್ಲ. ಅಲ್ಲಿ ಕುಡ್ದಾನೆ ಇಲ್ಲಿ ಬಂದಾನೆ ಅಷ್ಟೇ. ಅವಲಕ್ಕಿ ಮಾಡಿದ್ಲ, ತಿಂದು ಚಾಗಿ ಕುಡ್ದೆ ನಿನ್ ಜೋಡಿ ಒಂಚೂರು ಮಾತಾಡೋದೈತೆ ಅಂತೇಳಿ ಇಲ್ಲಿಗೆ ಬಂದೇನೆ ನಾ ಸೀದಾ. ಭಾಳ ಹೊತ್ತಾಗೇ ಇಲ್ಲ, ಆಗಿದ್ರೆ ಒಂದು ಮಾತನ್ನ. ಯಾವಾಗ ಹಿಂಗ ಮಾಡ್ತೀನಿ ನೋಡಿ ಶಾಂತಕ. ಆತ ಬಿಡು, ಹೋಲತ್ತಾಗ ಮತ್ತೇನು ಮಾಡೋದು ಹೇಳಂಗಾರ. ಏನು ಸಮಾಚಾರ? ಏನಿಲ್ಲ, ನಮ್ಮ ಈಕಿ ಬಂದಾಳ, ಯಾರು ಖುಷಿ. ಹೌದಾ? ಸುಟ್ಟಿ ಕೊಟ್ಟತೆ ಸಾಲಿ ಇದ್ಕಿದ್ದಂಗೆ ಬಂದಾಳಲ್ಲ. ಅಯ್ಯೋ ಅದೇನೋ ಎಕ್ಸಾಮ್ ಸಂಬಂಧ ಒಂದು ವಾರ ಸುಟ್ಟಿ ಕೊಟ್ಟಾರಂತೆ. ಅಲ್ಲಿರೋದ ಇಲ್ಲಿ ಬರ್ತೇನೆ, ಇಲ್ಲಿದ್ರಾತಂತ ಬಂದಾಳಾಕಿ, ಓದ್ಕೊಳಕ್ಕೆ ಅನುಕೂಲ ಆಕತ್ತೆ ಅಂತೇಳಿ. ಅದು ಬೇರೆ. ಹಂಗೆ ಮಾತಾಡ್ಕೊಂತ ಏನೇನೋ ವಿಚಾರ ಬಂತವ. ವಿಚಾರ ಬರತ್ಲೆ ಅಂತಾಳ. ಅಂದ್ರೆ ನಾವ ರೊಕ್ಕಿಲ್ಲ ಅಂತದು ಮಾತಾಡಕತ್ತೀವಲ್ಲ, ಅವಾಗ ಅಂದ್ಲ ಇಲ್ಲಿ ಬೇರೆ ರೊಕ್ಕಿಲ್ಲ ಅಂತೇಳಿ ಒಬ್ರು ದುಡಿದಕ್ಕೆ ಮನೆ ಮಂದೆಲ್ಲ ಕುಂತಿಂದ್ರೆ ಎಲ್ಲರೂ ಸಾಲ್ತವನು, ಸಾಲೋದಿಲ್ಲ. ಇದು ಏನ ಹಾಕಿದ್ ಭಾಳ ಅಂದ್ರೆ ನಮ್ಮ ಈರ ಮುಂದೆ ಒಂದು ಮಧ್ಯಾಹ್ನ ಒಂದು 12 ಗಂಟೆ ಮಟ್ಟ ಕೆಲಸ ಇರ್ತದಪ್ಪ, ಅದ್ರ ಮ್ಯಾಗ ಇರೋದಿಲ್ಲ ಕೆಲಸ. ಅದಕ್ಕೆ ಅದನ್ನ ಅನ್ನತಿದ್ಲ. 12 ಗಂಟೆ ಮಟ್ಟ ಅಂದ್ರೆ ನೀನು ಎಲ್ಲ ಫ್ರೀ ಅಕ್ಕಿ ಅಲ್ಲ ಅದೇವ. ಅದಕ್ಕೆ ದಿನ ಯಾಕೆ ಸಂಜೆಕ್ಕೆ ಒಂದು ಹೊತ್ತು ಇಲ್ಲ ಬೆಳಗ್ಗೆ ಆದ್ರೆ ಬೆಳಗ್ಗೆ ಒಟ್ಟು ಹೆಂಗೆ ಆಕತಿ ನಿಮ್ಗೆ ಅನುಕೂಲ ಹಂಗೆ ಈ ಬಜಿ ಮಿರ್ಚಿ ಅಂಗಡಿ ಗಿರ್ಮಿಟ್ ಅಂಗಡಿ ಮಾಡಬಾರ್ದು. 16 ಥರ ಮಾಡ್ಕೊಂಡು ಕುಂದ್ರ ಬದ್ಲಿ ಬಜಿ ಮಿರ್ಚಿ ಚಾ ಇಷ್ಟ ಮಾಡಿದ್ರು ಬೇಕಾದಂಗೆ ವ್ಯಾಪಾರ ಆಕತಿ, ಮಾಡ್ಬೋದಿತ್ತಲ್ಲ ಅಂತ. ಬಾಬೆ ಕುಂದ್ರ ಬಾ. ಹೆಂಗದೀವ? ಆರಾಮದಿಯೇನ? ಹೋಗಿದ್ದೇನ ಹೊಸ ಮನೆ ಕಡೆ? ಹೋಗಿದ್ದೆ ಹೊಸ ಮನೆ ಕಡೆ. ಇನ್ನೊಂಚೂರು ಕೆಲಸ ಉಳ್ದೈತಿ. ಓ ಮನೆ ಓಪನಿಂಗಿಗಿವ ನಿಮ್ಮ ಮನೆ ಅನ್ನಂಗೆ ನಿಂತು ಮಾಡ್ಬೇಕು. ಒಂದು 2 ದಿನ ಮುಂಚಿರ್ತ ಎಲ್ಲ ಬರ್ರಿ. ಅಯ್ಯೋ ಬರ್ತೆ. ಈಗ ಹಂಗಾರ ಬಜಿ ಮಿರ್ಚಿ ಮಾಡ್ತೀರಾ ಶಾಂತಕ? ಅದಕ್ಕೆ ಬಜಿ ಮಿರ್ಚಿದು ಮಾಡೋಣ ಅಂತ. ನನಗೆ ಭಾಳ ಅಂದ್ರೆ ಕುಂತಲ್ಲೇ ಕೊಡ್ತೇನೆ ಗಿರ್ಜಿ. ಎದ್ದು ಓಡಾಡಕ್ಕೆ ಆಗಲ್ಲ, ಮೊಣಕಾಲು ನೋವು ನಡಾನು ಬರ್ಬರ್ತ. ಏನು ನನಗೇನು ವಯಸ್ಸು ಕೂಡಿ ಬರ್ತತಲ್ಲ ಗಿರ್ಜಿ, ಆಗಲ್ಲ ಎದ್ದು ಅಡ್ಡಾಡಕ್ಕೆ. ನನ್ನ ಸೊಸಿ ಆಕಿ ಜೋಡಿ ಮತ್ತೊಬ್ರು ಬೇಕಲ್ಲ. ಹೆಂಗಿದ್ರು ನನ್ನ ಮೊಮ್ಮಗ ನಮ್ಮ ಜೊತೆಗೆ ಇರ್ತಾನೆ. ಅವ ಕಾಯಿಪಲ್ಯ ತಂದು ಕೊಡೋದು, ಸೊಪ್ಪು ತಂದು ಕೊಡೋದು, ಏನು ಬೇಕು ಎಲ್ಲ ತರೋ ವ್ಯವಸ್ಥೆ ಅವಂದು ಪ್ಯಾಟಿಗೆ ಹೋಗಿ. ಅದ್ರದ್ದೇನು ಹೆಣ್ಮಕ್ಳಿಗೆ ಹಚ್ಚೋದಿಲ್ಲ. ಇನ್ನು ಒಬ್ಬರು ಒಲಿ ಮುಂದೆ ಮಾಡಾಕ, ಒಬ್ಬರು ಕೊಡೋದು ಅವನೇ, ಕಟ್ಟಾಕ ನಿಂತಲ್ಲರ ಬೇಕಲ್ಲ. 5 ಮಂದಿಗೆ ಕೊಡೋದು ಅವನೇ. ಅಂದರೆ ಇನ್ನು 2 ಹೆಣ್ಮಕ್ಳು ಅಂದ್ರೆ ನಮ್ಮ ಇರಮ್ಮ ಅದಾಳ. ನೀನು ಮತ್ತು ಮನ್ಯಾಗಿದ್ದಿದ್ದು ಆಸ್ರಕತಿ ಅಂದಲ್ಲ, ಯಾಕೆ ನೀನು ಕೈಗೂಡ್ತೀಯನ? ಮತ್ತು ನಿನಗೂ ಒಟ್ಟು ಪಗಾರ ಅಂತ ಕೈಗೆ ಆಕತಿ. ನೀನು ಹಂಗೆ ಮಾಡಬೇಡ. ನೀನು ದಿನದ್ದೆಷ್ಟು ತೊಗೊಂತೀಯ ತಗೋ, ಇಲ್ಲ ತಿಂಗ್ಳಕ್ಕೊಮ್ಮೆ ತೊಗೊಂತೀನಂದ್ರೆ ತಿಂಗ್ಳಕ್ಕೊಮ್ಮೆ ತಗೋ. ನೋಡು ಹೆಂಗೆ ಮಾಡ್ತಿ. ಅಲ್ಲ ಮಗ ನಮ್ಮ ಬೆಂಗಳೂರಾಗ ಆಪರಿ ದುಡಿತಾನ, ಈಕಿಗೆ ಎದಕ್ಕೆ ಬೇಕು ಈಗ? ಶಾಂತಕ ನೀ ಕೇಳಿದ್ದಂದ ರೀತಿ ಒಳ್ಳೇದೇ ಆತ. ಆಯ್ತು ಶಾಂತಕ, ಅದಕ್ಕೇನಂತ ನಾನು ಮಾಡ್ತೀನಿ. ಅಂದರೆ ಖಾಲಿಗೆ ಒಂದು 10 ರೂಪಾಯಿ ಖರ್ಚಿಗೆ ಬೇಕಂದ್ರೂ ನನ್ನ ಮಗನ್ನ ಕೇಳೋ ಪರಿಸ್ಥಿತಿ ಆಗೈತಿ. ನಾನರೇ ಬೆಳಗಿನ ಚಂತೆನ ಕುಂತಿಯೇ ಮಾಡ್ತೇನೆ. ನನ್ನ ಮನೆ ಕೆಲಸರ ಏಟಿರ್ತೈತಿ, ಹೌದಿಲ್ಲ? ಆಯ್ತು ಶಾಂತಕ, ಹಂಗೆ ಮಾಡೋಣ. ಹಂಗಾರ ನಾನು ಬರ್ತೇನೆ, ನಿಮ್ಮ ಜೊತೆಗೆ ಸೇರ್ಕೊತೇನೆ. ನಂದೇನು ಪಗಾರ ಕೊಡ್ರಿ, ನನಗೂ ಕೈಯಾಗ ಒಂದಿಷ್ಟು ರೊಕ್ಕ ಅಕ್ಕಾವ, ಹೌದಿಲ್ಲ ಶಾಂತಕ? ಅದನ್ನ ಕೇಳಿದೆ ನೋಡ. ನೀವು ಅನ್ನೋದಾತಂದ್ರೆ ಮತ್ತೆ ನಾ ಮುಂದಿಂದು ನಾನು ಹೋಗಿ ಹೇಳಿ ಎಲ್ಲ ಅಂಗಡಿ ಅದು ರೆಡಿ ಮಾಡಿ ತಯಾರು ಮಾಡ್ತೇನೆ. ಹೌದು, ಮಾಡೋದಲ್ಲ ಈಗ? ಮಾಡೋದು ಇಲ್ಲಿ ಎಲ್ಲೇ ಬಸ್ ಸ್ಟ್ಯಾಂಡ್ನಾಗ ಅಂತ ಮಾತಾಗೈತೆ. ಅಲ್ಲ ಎಂದು ಇಂಥವು ಮಾಡ್ಲಾರ್ದಾರ ಈಗ ಹೋಗಿ ಮಾಡಕತ್ರ ನೋಡಿದಾರ ನಗಲ್ಲ? ನಗ್ತಾರ ಯಾಕ? ನಗರ ಏನು ಬಂದು ಕೊಡ್ತಾರ? ಹೇಳೋರು ಹಂಗೆ ಹೇಳ್ತಾನೆ ಇರ್ತಾರ. ನಮ್ಮ ಜೀವನ ನಮ್ಮ ಬಾಳೆ ನಮಗೆ ಗೊತ್ತಿರ್ತತಿ ಹೆಂಗೆ ಮಾಡ್ಬೇಕಂತೇಳಿ, ಹೌದಿಲ್ಲ ಶಾಂತಕ? ಕರೆಕ್ಟ್ ಹೇಳಿದೆ ಪರಕ. ನಗ್ತಾರ ಯಾಕೆ ಬೇ?
ಈಗ ನೋಡು ನನ್ನ ಮೊಮ್ಮಗಳು ಇಂಜಿನಿಯರಿಂಗ್ ಓದ್ತಾ ಐತಿ, ದೊಡ್ಡ ನೌಕರಿ ಸೇರಿ ನಾಳೆ ಲಕ್ಷ ಗಟ್ಲೆ ಪಗಾರ ತರ್ತಾಳ. ಅವಾಗ ಆಡ್ಕೊಳ್ಳೋ ಮಂದಿ ಅವರ ಬಾಯಿ ಮುಚ್ಕೊಂತಾರ. ಈಗ ನಾವು ಹಡದ ತಂದೆ ತಾಯಿಯಾಗಿ ಏನು ಮಾಡ್ಬೇಕು ಅಂದ್ರೆ ಮಕ್ಕಳ ಆಸೆ ಈಡೇರಕ್ಕೆ ನಾವು ರೊಕ್ಕ ಕೊಟ್ಟು ಸಾಲಿಗೆ ಹಚ್ಚೋದು ಮಾಡೋದು ಅವ್ರಿಗೆ ಎಲ್ಲದಕ್ಕೂ ನಾವೀಗ ನಿಂದಿರ್ಬೇಕು. ಅಷ್ಟು ಮಾಡ್ಬೇಕು ಅಂದ್ರೆ ಪಾಪ ನನ್ನ ಮಗ ಒಂದೇ ದುಡಿತಾ ಐತಿ. ನಾವು ಒಬ್ಬ ದುಡಿದು ಇಷ್ಟೆಲ್ಲ ಪಗಾರ ಕೊಟ್ಟು ಮಾಡಿ ಪ್ರತಿಯೊಂದನ್ನು ನೋಡ್ಕೊಳಕ್ಕೆ ನಮಗೂ ತ್ರಾಸ ಆಕತಿ. ನಾವು ಮನ್ಯಾಗ ಹೆಣ್ಮಕ್ಳು ಕುಂತ್ಕೊಂಡು ಆರಾಮ ಎಷ್ಟು ಬೆಳಗ್ಗೆ ಒಂದು 11-11 ಅಂದ್ರೆ ಎಲ್ಲ ಕೆಲಸ ಮುಗಿದು ಮಾತಾಡ್ಕೊಂತ ಕುಂದಿರ್ತೀವಿ. ಮತ್ತೇನು ಮಾಡ್ತೀವಿ ರಾತ್ರಿ ಮಟನು ಅದೇ ಅವು ಇವು ಸಣ್ಣ ಪುಟ್ಟ ಏನಾರ ಕೆಲಸ ಮಾಡ್ತೀವಿ ಅಷ್ಟೇ. ಅದ್ರ ಬದ್ಲಿ ನನ್ನ ಮೊಮ್ಮಗಳು ಹೇಳ್ದಂಗ ಸಂಜೆಗೊಂದು 4-5 ತಾಸು ಬಜ್ಜಿ ಮಿರ್ಚಿ ವ್ಯಾಪಾರ ಮಾಡಿದ್ರೆ ಕೈಯಾಗ ಹೊಸ ರೊಕ್ಕಕ್ಕವಲ್ಲ ಅಂತ. ಹೌದಿಲ್ಲ ಗಿರ್ಜಿ? ಹಿಂಗೂ ಮಾಡ್ಬೋದು ಶಾಂತಕ. ಬೆಳಗ್ಗಿಂದ ಬೆಳಗ್ಗೆ ಒಂದು 12 ಗಂಟೆ ಮಟ್ಟ ಎಲ್ಲ ಮನೆ ಕೆಲಸ ಮುಗಿತೈತಿ. 12 ಗಂಟೆಯಿಂದ ಮಧ್ಯಾಹ್ನಕ್ಕೆ ಅಡಿಗೆ ಏನು ಬೇಕು ಊಟ ಗೀಟ ಮುಗಿಸ್ಕೊಂಡು ಎಲ್ಲ ಉಳ್ಳಾಗಡ್ಡೆ ಅದು ಹೆಚ್ಕೊಂಡು ಎಲ್ಲ ತಯಾರು ಮಾಡ್ಕೊಂಡು ಅಂಗಡಿಗೆ ಹೋಗಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಚಾ ಮೂರ ಕರೆ ನೀ ಹೇಳ್ದಂಗೆ ಹುಯಿ ಅಂತಲ್ಲ, ಮಿರ್ಚಿ ಬಜ್ಜಿ ಚಾ ಇವ್ನು ಮಾಡ್ಕೊಂಡ್ರು ಬೇಕಾದಂಗೆ ವ್ಯಾಪಾರ ಆಗ್ತೈತೆ ಅಂತ ನಾ. ಹೂನ ಗಿರ್ಜಿ, ಅದಕ್ಕೆ ನಾನು ಅದ ವಿಚಾರ ಮಾಡೇನಿ ನೋಡು. ನಿನ್ನ ಮೊಮ್ಮಗ ಕೆಲಸ ಯಾಕೆ ಬಿಡಿಸ್ತೀನಿ? ನಿನ್ನ ಮೊಮ್ಮಗ ಅಲ್ಲಿ ಅಂಗಡಿಯಾಗ ಬೇರೆ ಆಳಿನ ಇಟ್ಕೊಳ್ಳೋ ಬದ್ಲಿ ಅವ ಅಲ್ಲಿ ಮಾಡಲಿ. ನಮಗೊಮ್ಮೆ ಸಂತಿ ತಂದು ಕೊಟ್ಟು ಅವ್ನ ಪಾಡಿಗೆ ನಿನ್ನ ಮಗನ ಕೊಟ್ಟು ಹೋಗ್ಲಿ ಶಾಂತಕ, ಹೋಗ್ಲಿ. ನಾನು ಮಂದಿಗೆ ಅಡ್ಡಾಡೆಲ್ಲ ಕೊಡ್ತೇನೆ, ಅಲ್ಲೇ ಬಂದು ತಿನ್ನೋರಿಗೆ ಕೊಡ್ತೇನೆ ಹಾಕಿ ಪ್ಲೇಟಿಗೆ. ನಿನ್ನ ಸಸಿ ಕುಂತು ಮಾಡಿದ್ಲಂದ್ರೆ ನೀ ಕುಂತಲ್ಲೇ ಹೆಚ್ಚು ಕೊಟ್ಟೆ ಅಂದ್ರೆ ಹಾಗೆ ಹೋಗತಿ. ಕಟ್ಟಿ ಕೊಡೋದು ಹೆಚ್ಚು ಕೊಡೋದು ಮಾಡಿದಂದ್ರೆ ಕುಂತಲ್ಲೇ ಹೇಳೋದು ಬೇಡ ಏನು ಬೇಡ. ಮತ್ತು ನಾ ಮಾಡಕ್ಕೆ ಕುಂತೆ ಅಂದ್ರೆ ಅಕ್ಕಿ ಕೊಡ್ತಾಳ. ನಾವು ಹೆಣ್ಮಕ್ಳೇ ಮಾಡಿಬಿಡೋಣ ಅಂತೇನ ಇದನ್ನು, ಹೌದಿಲ್ಲ? ಓಹೋ, ಒಟ್ಟು ಬಸ್ ಸ್ಟ್ಯಾಂಡ್ನಾಗ ಹೋಗಿ 3 ಮಂದಿ ಹೆಣ್ಮಕ್ಳು ಏನೋ ಒಂದು ಮಾಡ್ಬೇಕು ಅಂತೀರಿ. ಚಲೋ ಬಿಡು, ದುಡಿಬೇಕು ಅನ್ನೋ ಒಂದು ಇದು ಐತಲ್ಲ, ಚಲೋ ದುಡಿಬೇಕು. ಕುಂತು ಕೆಡೋದ್ ಬದ್ಲಿ ಮಾಡಿ ಕೆಡ್ಬೇಕು. ಬರ್ತೇನೆ ತೋರ ಯಾಕ, ನಾನು ಮಾಡ್ತೀನಿ. ಅಷ್ಟು ಮಾಡಂಗಾರ. ಸಂಗೀತ, ಯಾಕೆ ಇವ ನನ್ನ ಹತ್ರ ಮಾತಾಡಕ್ಕೆ ಬಂದಾನ? ಓ, ನನಗನ್ನಿಸ್ತೈತಿ ಏನೋ ವಿಷಯ ಐತಪ್ಪ. ನೋಡಕ್ಕೆ ರಿಚ್ ಅದಾರ, ಅಕಸ್ಮಾತ್ ಏನಾರ ಪ್ರಪೋಸ್ ಮಾಡಿದ್ರೆ ಒಪ್ಕೊಂಡ್ಬಿಡ್ತೇನೆ. ಹೇಳು ವಿನೋದ್. ಅದು ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕಿತ್ತ. ಹೇಳು ವಿನೋದ್, ಅದಕ್ಕೇನಿಲ್ಲ. ಯಾರ ಮುಂದೆ ಹೇಳ್ಬೇಡ. ನಾನು ಯಾರ ಮುಂದೆ ಹೇಳಲಿ? ಹೇಳಲ್ಲಪ್ಪ, ಹೇಳ. ಖುಷಿಯವ್ರ ಮುಂದೆ ಬಿಟ್ಟು ಯಾರ ಮುಂದೆ ಹೇಳ್ಬಾರ್ದು. ಖುಷಿಗಷ್ಟೇ ಹೇಳ್ಬೇಕಾ? ಖುಷಿಗೂ ಹೇಳೋದು ಬಿಡೋದು ಅದು ಆಮೇಲೆ ವಿಚಾರ ಮಾಡ್ತೀನಿ. ಫಸ್ಟ್ ನಿಂಗೆ ಏನು ಮ್ಯಾಟ್ರ್ ಅಂತ ಹೇಳು. ಏನಿಲ್ಲ, ಅದು ನಾನು ಭಾಳ ದಿನದಿಂದ ಖುಷಿನ ಪ್ರೀತಿಸ್ತಾ ಇದ್ದೀನಿ. ಆಕೆ ಅಂತೇಳಿ ಹೇಳೋಕ್ಕಾಗವಲ್ತು. ಯಾಕೆ 3 ಹೊತ್ತು ಓದೋದು ಅದು ಇದು ಅಂತಿರ್ತಾಳೆ. ನೋಟ್ಸ್ ಇಸ್ಕೊಂಡಾಗೂ ಒಂದ್ಸಲ ಅದ್ರೊಳಗೆ ಲೆಟ್ರ್ ಇಟ್ಕೊಟ್ಟಿದ್ದೆ. ಆಕೆ ನೋಡೇ ಇಲ್ಲ ಅನ್ನಿಸ್ತದೆ ನನಗೆ. ಯಾಕೆ ನೋಡೋದ್ಲೋ ಇಲ್ಲ, ಹಂಗೆ ಕೊಟ್ಬಿಟ್ಲು. ಅದಕ್ಕೆ ಪ್ಲೀಸ್ ಒಂದ್ಸಲ ಆಕೆಗೆ ಹೇಳ್ತೀಯಾ? ಅಲ್ಲ, ಇವ್ನು ನನಗೆ ಪ್ರಪೋಸ್ ಮಾಡ್ತಾನಂದ್ರೆ ಹೋಗಿ ಹೋಗಿ ಆ ಖುಷಿಗೆ. ಅಲ್ಲ ವಿನೋದ್, ನೀನು ಅಕ್ಕಿ ಅಂತಲೇ ಹೇಳ್ಬೋದಿತ್ತಲ್ಲ, ನಂಗೆ ಹೇಳಕತ್ತಿ. ನೀ ಏನಿದ್ದು ಅಕ್ಕಿಗೆ ಹೇಳಪ್ಪ. ಅಲ್ಲ, ಆಕೆ ಮುಂದೆ ಹೇಳಕ್ಕೆ ಯಾಕೆ ಧೈರ್ಯನೇ ಸಾಲ್ವಲ್ತು. ಅದಕ್ಕೆ ನಿನ್ನ ಮುಂದೆ ಹೇಳತ್ತಿರೋದು. ನೀನು ಹಿಂಗಂದ್ರೆ ಹೆಂಗೆ? ಆಕೆ ಫ್ರೆಂಡ್ ಅಲ್ಲ ನೀನು. ಪ್ಲೀಸ್ ಪ್ಲೀಸ್ ನಂಗೆ ಸಪೋರ್ಟ್ ಮಾಡು, ಒಂದು ಸ್ವಲ್ಪ ಹೆಲ್ಪ್ ಮಾಡು. ಇಲ್ಲ ಇಲ್ಲ, ನಾನು ಈ ವಿಷಯದಾಗೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ. ವಿನೋದ್, ನೀ ಏನಿದೆ ನಿಮ್ಮ ಪರ್ಸ್ನಲ್ ನೀವೇ ಬಗೆಹರಿಸ್ಕೊರಿ. ನಾನು ನಡಕ್ಕೆಲ್ಲ ಬರಕ್ಕೆ ಹೋಗಲ್ಲಪ್ಪ ಇದಕ್ಕೆ. ಪ್ಲೀಸ್ ಖುಷಿ ಮುಂದೆ ಹೇಳು. ಅದು ಖುಷಿ ನೀನು ಇಷ್ಟಪಡಲ್ಲ. ಖುಷಿ ಆ ಮನೋಜ್ನ ಇಷ್ಟಪಡ್ತಾ ಇದ್ದಾಳ. ಹಾಂ, ಯಾಕಂದರೆ ಮನೋಜ್ ಅವ್ರ ಅತ್ತಿ ಮಗ ಅಲ್ಲ, ಮತ್ತು ಅವನ್ನ ಬಿಟ್ಟು ನೀನು ಇಷ್ಟಪಡ್ತಾಳ. ಈಗ ಖುಷಿ ನೀನು ಇಷ್ಟಪಡಲ್ಲ, ಆಕಿಗೆ ಇಷ್ಟ ಇಲ್ಲ. ಆಕಿ ಆಲ್ರೆಡಿ ಕಮಿಟ್ ಆಗ್ಯಾಳ. ಹೌದಾ? ಮತ್ತು ಮನೋಜ್ ಇದ್ರ ಬಗ್ಗೆ ನನಗೆ ಯಾವಾಗೂ ಹೇಳೇ ಇಲ್ಲ. ಅಂದರೆ ಈ ವಿಷಯ ಅವ್ನು ನನಗೆ ಹೇಳೇ ಇಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಆಕೆ ಅವನು ಅಷ್ಟೊಂದು ಸಲಿಗೆಯಿಂದ ಇದ್ದಿದ್ದು ನನಗೇನು ಗೊತ್ತಿಲ್ಲಪ್ಪ. ಹಂಗಿಲ್ಲ ಅಂದಿದ್ರೆ ಮೊನ್ನೆ ಅದ್ಯಾವುದೋ ರೂಮ್ ನೋಡಿದ್ಲಲ್ಲ, ಅದು ಇನ್ಸಿಡೆಂಟ್ ಹೆಂಗಾತು ನಿನಗೆ ಗೊತ್ತಲ್ಲ. ಹಂಗಿದ್ದಕ್ಕೆ ಅದಕ್ಕೆ ಹೆಲ್ಪಿಗೆ ಮನೋಜ್ನ ಕರ್ಕೊಂಡು ಹೋಗಿದ್ಲ. ಹೇಳಿ ನೀನೇ ನೋಡೋಣ. ಒಂದು ನೈಟ್ ಪೂರ್ತಿ ಅವರಿಬ್ಬರು ಸ್ಟೇ ಮಾಡ್ಯಾರ ಒಂದೇ ರೂಮ್ನಾಗ. ಹಂಗಿದ್ರೆ ನಿನ್ನ ಇಲ್ಲ ಬೇರೆ ಯಾರನ್ನಾರ ಕರ್ಕೊಂಡು ಹೋಗಿದ್ಲಲ್ಲ? ಸಂಗೀತ, ಅದು ಅವ್ರ ಮಾವ ಎಷ್ಟೇ ಆದರೂ ಅದಕ್ಕೆ ಕರ್ಕೊಂಡು ಹೋಗಿದ್ದು, ರಿಲೇಷನ್ನಾಗಲ್ಲ. ಆದರೆ ಅವ್ರಿಬ್ಬರು ನಡಕ್ಕೆ ಏನೋ ಹಂಗಿದ್ದಂಗೆ ಇಲ್ಲಪ್ಪ. ನನಗೇನು ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಹಂಗಿದ್ದಿದ್ರೆ ಹೇಳಿರ್ತಿದ್ಲಕ್ಕೆ. ಇದೊಂದು ಗೋಬಿ. ಈಗ ಏನು ಮಾಡೋದಂತೆ? ನಾನೇನು ಹೇಳಂಗಿಲ್ಲ. ನಿಂಗೆ ಗೊತ್ತಿಲ್ಲ, ಅವರಿಬ್ರು ನಿನ್ನಿದ್ರಿಗೆ ಹಂಗಿರಲ್ಲ. ಆದ್ರೆ ನಂಗೆ ಗೊತ್ತಲ್ಲ ಅವರಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತಾರಂತೇಳಿ. ಹೌದಾ? ಇಷ್ಟಕ್ಕೂ ನಿಂಗೆ ಅಕ್ಕಿ ಮ್ಯಾಚ್ ಆಗಲ್ಲ ಅಂತ ನನಗನ್ನಿಸ್ತೈತಿ. ನಿಂಗೆ ಮ್ಯಾಚ್ ಆಗಂತ ಹುಡುಗಿ ಯಾರು ಅಂತ ನೀನೇ ಕಂಡುಹಿಡಿಬೇಕಪ್ಪ. ಹೋಗ್ಲಿ ಬಿಡು. ನಿಂಗೆ ಇನ್ನೊಂದು ಮಾತು ಹೇಳ, ನನಗೂ ನೀನಂದ್ರೆ ಭಾಳ ಇಷ್ಟ. ನೋಡು, ವಿಚಾರ ಮಾಡು. ನಿಂಗೆ ಇಷ್ಟ ಇದ್ದರೆ ಹ್ಞೂ ಅನ್ನ. ಸದ್ಯಕ್ಕೀಗ ನಂದು ಓದ್ಕೊಳ್ಳೋದೈತಿ, ಹೊಕ್ಕೇನೆ. ಇದೇನಿದು? ನಾನೇನೋ ಮಾಡೋಕ್ಕೆ ಬಂದರೆ ಇಲ್ಲೇನೋ ಆಯ್ತು.
ನಂಗೆ ಖುಷಿ ಇಷ್ಟ. ಅದಕ್ಕೆ ಹೇಳೋಣ ಅಂತ ಬಂದರೆ ಈಕೆ ಗಂಟು ಬಿದ್ಲಲ್ಲ. ಈಕೆ ಸಹವಾಸನೇ ಬೇಡ. ನೋಡೋಣ, ಮನೋಜ್ ಹತ್ರ ಮಾತಾಡಿದ್ರೆ ಗೊತ್ತಾಕತಿ ಖುಷಿಗೂ ಅವಂಗೂ ಏನೈತಿ ಅಂತೇಳಿ.